ಆಡಿಯೋ ಬರಲ್ಲ. ನಿಗಮದ ವತಿಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಿಂದೆ ನಾನು ನೀರಾವರಿ ಮಂತ್ರಿ ಆಗಿದ್ದಾಗ ಪ್ರಾರಂಭ ಮಾಡಿದ್ದೆ. ಯಾಕೆ ನಿಧಾನ ಆಗ್ತಾ ಇದೆ, ಏನು ಸಮಸ್ಯೆ ಇದೆ ಅಂತೇಳಿ ನೋಡಲಿಕ್ಕೆ ನಾನು, ಯೋಗೇಶ್ ಅವರು, ರವಿ ಅವರು, ಡಿ ಕೆ ಸುರೇಶ್ ಅವರು, ಸುಧಾಮದಾಸ್ ಅವರು, ಉದಯರವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರು ಕೂಡ ನಾವೆಲ್ಲ ಇದಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ. ಈ ಭಾಗದಲ್ಲಿ ಲಿಫ್ಟ್ ಮಾಡೋಂಥ ಜಾಗದಲ್ಲಿ ರೈತರ ಸ್ವಲ್ಪ ಸಮಸ್ಯೆ ಇತ್ತು. ಇವತ್ತು ರೈತರು ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾ ಡಿಸಿಗೆ ರೈತರಿಗೆ ಒಳ್ಳೆ ಪರಿಹಾರ ಕೊಡಲಿಕ್ಕೆ ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯ ಅದನ್ನು ನಾವು ಸೂಚನೆ ಕೊಟ್ಟಿದ್ದೇವೆ. ನಾನು ರೈತರಿಗೆ ಈ ಸಂದರ್ಭದಲ್ಲಿ ನಾನು ಅದನ್ನು ಸಲ್ಲಿಸ್ತೇನೆ. ಇದೊಂದು ಇಡೀ ರಾಜ್ಯದಲ್ಲೇ ಬಹಳ ವಿಶೇಷವಾದಂಥ ಯೋಜನೆ. ಯಾವ ಅಡೆತಡೆ ಇಲ್ಲದೆ ಇದು ಸುಮಾರು 26 ಕಿಲೋಮೀಟರ್ ನೀರನ್ನು ಫ್ಲೋಲೆ ತೆಗೆದುಕೊಂಡು ಹೋಗ್ತಾರೆ. ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಇಗ್ಲೂರು ಬ್ಯಾರೇಜ್ವರೆಗೂ ಕೂಡ ಈ ನೀರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಈ ಯೋಜನೆಯನ್ನು ನಾವು ತಯಾರು ಮಾಡಿದ್ದೇವೆ. ಇಲ್ಲಿ ಟನಲ್ ಕೂಡ ಇದನ್ನು ಇಲ್ಲಿ ಕೆಲವು ಜಾಗದಲ್ಲಿ ಟನಲ್ ಕೂಡ ಕೊಟ್ಟಿದ್ದೇವೆ. ಇನ್ನು ಅರ್ಧ ಕಿಲೋಮೀಟರ್ ಮಾತ್ರ ಟನಲ್ ಉಳ್ಕೊಂಡಿದೆ. ಮಿಕ್ಕಿದ ಕೆಲಸ ಎಲ್ಲ ಕೂಡ ಈಗಾಗಲೇ ಆಗಿದೆ. ಟನಲ್ಲು ಮತ್ತು ಕವರ್ ಕೆಲಸಗಳೆಲ್ಲ ಆಗಿದೆ. ಸೊ ಇಗ್ಲೂರಿಗೆ ನೀರು ತಲುಪಿದ ತಕ್ಷಣ ಇದು ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ ಇಷ್ಟು ಎಲ್ಲ ಕೆರೆಗಳನ್ನು ಕೂಡ ಕುಡಿಯೋ ನೀರಿಗೋಸ್ಕರ ತುಂಬಿಸಲಿಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು 543 ಕೋಟಿ ರೂಪಾಯಿ ಇದರ ಟೆಂಡರ್ ಕೂಡ ನಾವು ತಂದು ಮೆಗಾ ಇಂಜಿನಿಯರ್ಗೆ ನಾವು ಕೊಟ್ಟಿದ್ದೇವೆ. ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಈಗಿರೋಂಥ ಸ್ಮಾಲು ಕೆಲವು ಸಮಸ್ಯೆಗಳೇನಿತ್ತು ಅದನ್ನೆಲ್ಲ ಚರ್ಚೆ ಮಾಡಿದ್ದೇವೆ. ಅದೆಲ್ಲ ಸರೋಗ್ತದೆ. ಆದಷ್ಟು ಜಲ್ದಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯಕ್ಕೆ ಒಂದು ಭಾಳ ಮಾದರಿ. ಇದು 3.3 TMC ನೀರನ್ನು ನಾವು ಫ್ಲೋಲೆ ಕುಡಿಯೋ ನೀರಿಗೋಸ್ಕರ ಇದನ್ನು ಬಳಸ್ಕೊಳ್ಳಿಕ್ಕೆ ಈ 4 ತಾಲೂಕುಗಳಿಗೆ, ಏಕೆಂದರೆ ಬೆಂಗಳೂರು ಬೆಳೀತಾ ಇದೆ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂಥ ತಾಲೂಕು. ಈ ತಾಲೂಕು ಭಾಳ ಬೆಳೀತಾ ಇದೆ, ಹಾಹಾಕಾರ ಭಾಳ ಇದೆ. ಈ ದೃಷ್ಟಿಯಿಂದ ನಾವು ನೇರವಾಗಿ ಕಾವೇರಿ ವಾಟರ್ನ ತೆಗೆದುಕೊಂಡು ಆ ನೀರನ್ನು ಕೂಡ ಬಿಟ್ಟು ಈ ಒಂದು ಅಂತರ್ಜಲದಲ್ಲೇ ನೀರನ್ನು ಒದಗಿಸಿಕೊಳ್ಳುವಂಥ ಕೆಲಸಕ್ಕೆ ನಾವು ಮುಂದೋಗಿದ್ದೇವೆ. ಇದು ಕಣ್ವಾಗೆ, ಮಂಚನಬೆಲೆಗೆ ಮತ್ತು ಬೇರೆ ಎಲ್ಲ ವೈಜಿಗುಡ್ಡ ಇವೆಲ್ಲದಕ್ಕೂ ಕೂಡ ಈ ನೀರು ಅಲ್ಲಿಂದ ಇಗ್ಲೂರು ಬ್ಯಾರೇಜಿಂದ ಪಂಪ್ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಕಣ್ವಾಗೆ ಇದು ಭಾಳ ಕಡಿಮೆ ವೆಚ್ಚದಲ್ಲಿ ಇಂಥ ಯೋಜನೆ ಇಷ್ಟು TMC ನೀರನ್ನು ತೆಗೆದುಕೊಳ್ಳೋಕ್ಕೆ ಮಾಡಿದ್ದು ಇದು ಭಾಳ ಇಡೀ ನಮ್ಮ ಕಾವೇರಿ ನೀರಾವರಿ ವ್ಯವಸ್ಥೆಗೆ ಇದು ಭಾಳ ಅದ್ಭುತವಾದಂಥ ಯೋಜನೆ. ಇದನ್ನು ಯೋಜನೆ ತಯಾರು ಮಾಡಿದಂಥ ಇಂಜಿನಿಯರ್ಸ್ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ. ಎಲ್ಲರೂ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ಆದಷ್ಟು ಜಲ್ದಿ ಲೋಕಾರ್ಪಣೆ ಮಾಡೋಂಥ ಕೆಲಸವನ್ನು ಮಾಡ್ತೇವೆ. ಸದ್ಯದಲ್ಲೇ ನಾನು ಕಾಂಟ್ರಾಕ್ಟರ್ಸ್ನ ಬೇರೆಯವ್ರನ್ನೆಲ್ಲ ಕರೆಸಿ ಮಾತಾಡಿ ಟೈಮ್ ಲೈನ್ ಫಿಕ್ಸ್ ಮಾಡಿ ಯಾವತ್ತೂ ಇದನ್ನು ಚಾಲನೆ ಮಾಡೋದು ಅಂತ ತೀರ್ಮಾನ.